ಚಿರತೆಗಾಗಿ ಇಟ್ಟಿದ್ದ ಬೋನಿಗೆ ವ್ಯಕ್ತಿಯೊಬ್ಬ ಬಿದ್ದ ವಿಚಿತ್ರ ಘಟನೆ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಪಡಗೂರಿನಲ್ಲಿ ನಡೆದಿದೆ. ಜಾನುವಾರುಗಳ ಮೇಲೆ ಚಿರತೆಯೊಂದು ನಿರಂತರ ದಾಳಿ ಮಾಡ್ತಾ ಇದ್ದ ಹಿನ್ನೆಲೆ ಅರಣ್ಯ ಇಲಾಖೆಯು ಮಹಾದೇವಸ್ವಾಮಿ ಎಂಬುವರ ಜಮೀನಿನಲ್ಲಿ ಬೋನು ಇರಿಸಿತ್ತು. ಆದರೆ ಚಿರತೆ ಸೆರೆಗೆ ಇಟ್ಟಿದ್ದ ಬೋನಿನಲ್ಲಿ ಅದೇ ಗ್ರಾಮದ ಹನುಮಯ್ಯ ಎಂಬಾತ ಬಿದ್ದು ಲಾಕ್ ಆಗಿದ್ದಾನೆ. ಸುಮಾರು 5 ರಿಂದ 6 ಗಂಟೆ ಬೋನಿನೊಳಗೆ ಹನುಮಯ್ಯ ಸಿಕ್ಕಾಕೊಂಡಿದ್ದಾನೆ. ಬೋನಿನೊಳಗೆ ಹನುಮಯ್ಯ ಸಿಕ್ಕಾಕೊಂಡಿರೋದನ್ನ ಕಂಡ ರೈತನೊಬ್ಬ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕೆ ಬಂದ ಅರಣ್ಯಾಧಿಕಾರಿಗಳು ಬೋನಿನಲ್ಲಿ ಬಂಧಿಯಾಗಿದ್ದ ಹನುಮಯ್ಯನನ್ನ ಬಂಧಮುಕ್ತಗೊಳಿಸಿದ್ದಾರೆ. ಆನೆಗಳು ರಸ್ತೆ ದಾಟುವಾಗ ಮರಿ ಆನೆಯೊಂದು ರಸ್ತೆಯ ಮಧ್ಯೆ ಆಟವಾಡಿರುವ ಘಟನೆ ಎನ್ಆರ್ಪುರ ಬಾಳೆಹೊನ್ನೂರು ರಸ್ತೆಯಲ್ಲಿ ನಡೆದಿದೆ. ಈ ವೇಳೆ ಮರಿ ಆನೆ ಆಟ ಆಡಿಕೊಂಡು ರಸ್ತೆ ದಾಟ್ತಾ ಇದ್ರೆ ಗಜಪಡೆ ಸುತ್ತಲೂ ಕಾವಲಿಗೆ ನಿಂತಿದ್ವು. ಇನ್ನು ಆನೆಗಳು ಕೆಲ ಹೊತ್ತು ರಸ್ತೆಯಲ್ಲಿ ನಿಂತಿದ್ರಿಂದ ವಾಹನ ಸವಾರರು ದೂರದಲ್ಲೇ ಕಾದು ನಿಲ್ಲಬೇಕಾಗಿತ್ತು. ಪ್ರತಿದಿನವೂ ಆನೆಗಳು ಕಾಣಿಸಿಕೊಳ್ತಾ ಇದ್ದು ಸಂಚಾರಕ್ಕೆ ಅಡ್ಡಿಪಡಿಸ್ತಾ ಇದ್ದಾವೆ. ಕೂಡಲೇ ಅರಣ್ಯ ಇಲಾಖೆ ಅಧಿಕಾರಿಗಳು ಆನೆಗಳನ್ನ ಸ್ಥಳಾಂತರಿಸಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ನೆಲಮಂಗಲ ತಾಲೂಕಿನ ಶಿವಗಂಗೆ ಬೆಟ್ಟದ ಸುತ್ತಮುತ್ತ ಚಿರತೆ ಹಾವಳಿ ಮುಂದುವರೆದಿದೆ. ಪದೇ ಪದೇ ಚಿರತೆ ಕಾಣಿಸಿಕೊಳ್ತಾ ಇರೋದ್ರಿಂದ ಗ್ರಾಮಸ್ಥರು ಆತಂಕಕ್ಕೆ ಒಳಗಾಗಿದ್ದಾರೆ. ಚಿರತೆ ಸೆರೆಗೆ ಶಿವಗಂಗೆ ಬೆಟ್ಟದ ನಾರಾಯಣಪುರದ ಪಾಳ್ಯದಲ್ಲಿ ಅರಣ್ಯಾಧಿಕಾರಿಗಳು ಬೋನ್ ಇರಿಸಿದ್ರು. ನಿನ್ನೆ ಗಂಗಯ್ಯ ಎಂಬುವರ ತೋಟದಲ್ಲಿ ಇರಿಸಿದ್ದ ಬೋನಿಗೆ 7 ವರ್ಷದ ಗಂಡು ಚಿರತೆ ಬಿದ್ದಿದೆ. ಲಾಲ್ಬಾಗ್ನಲ್ಲಿ ಫಲಪುಷ್ಪ ಪ್ರದರ್ಶನಕ್ಕೆ ವಿದ್ಯುಕ್ತ ಚಾಲನೆ ಸಿಕ್ಕಿದ್ದು ಮೊದಲ ದಿನವೇ ಸಸ್ಯಕಾಶಿಗೆ ಜನಸಾಗರ ಹರಿದು ಬಂದಿದೆ. ಈ ಬಾರಿ ಗಾಜಿನ ಮನೆಯಲ್ಲಿ ಆದಿಕವಿ ವಾಲ್ಮೀಕಿ ಮಹರ್ಷಿ ವಿಷಯಾಧಾರಿತ ಫಲಪುಷ್ಪ ಪ್ರದರ್ಶನ ಆಯೋಜಿಸಿದ್ದು ನೋಡುಗರ ಕಣ್ಮನ ಸೆಳೆಯುತ್ತಿದೆ. ಫ್ಲವರ್ ಶೋಗೆ ಮೊದಲ ದಿನವೇ 15,000ಕ್ಕೂ ಹೆಚ್ಚು ಮಂದಿ ಭೇಟಿ ನೀಡಿದ್ದಾರೆ. ಈ ಪೈಕಿ 8,500 ಮಂದಿ ವಯಸ್ಕರರು ಹಾಗೂ 6,510 ಮಂದಿ ಮಕ್ಕಳಿದ್ದಾರೆ. ಇನ್ನು ತೋಟಗಾರಿಕೆ ಇಲಾಖೆಗೆ ಮೊದಲನೇ ದಿನವೇ ಫ್ಲವರ್ ಶೋನಿಂದ 5 ಲಕ್ಷ ಹಣ ಸಂಗ್ರಹವಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.